ಯಾವಾಗಲೂ ನಿರಂತರವಾಗಿ ಅದು ನಡ್ಕೊಂಡೇ ಬಂದಿದೆ. ಇವತ್ತು ನಾವು ಎಲ್ಲಿ ಅಪ್ಪರ್ ರೈಪೇರಿಯನ್ ಸ್ಟೇಟ್ಸ್ ಇರ್ತೀವಿ, ಲೋ ರೈಪೇರಿಯನ್ ಪರವಾಗಿ ಇವತ್ತು ನಿರ್ಣಯಗಳನ್ನ ಇವತ್ತೊಂದು ದಿವಸ ಯಾವಾಗಲೂ ಕೂಡ ಈ ಕಮಿಷನ್ಸು ಆಮೇಲೆ ಟ್ರಿಬ್ಯುನಲ್ಸ್ ತಗೋದ್ ಬಂದಿದೆ. ಇದು ವೈಜ್ಞಾನಿಕವಾಗಿ ಆಗ್ಬೇಕು. ಈಗ ಒಂದ್ ವೇಳೆ ಇಲ್ಲಿ ನಮಗೆ ಸಫಿಶಿಯಂಟ್ ಆಗಿ ನೀರಿದ್ರೆ, ನಮಗೆ ಸಾಕಾದಷ್ಟು ನೀರಿದ್ರೆ ನಾವು ಕೆಳಗಡೆ ಬಿಡ್ಬೋದು. ಆದ್ರೆ ಅಂತಿಮ ಆದೇಶ ಕೂಡ ಅದೇ ಹೇಳ್ತದೆ. ಬೆಳಗುಂದ್ರದಲ್ಲಿ 172 TMCಯನ್ನ ಸಾಮಾನ್ಯ ವರ್ಷದಲ್ಲಿ, ನಾರ್ಮಲ್ ಇಯರ್ದಲ್ಲಿ, ಕ್ರೈಸಿಸ್ ನಲ್ಲೇ ಅವತ್ತೊಂದು ದಿವಸ ಪ್ರಪೋರ್ಷನೇಟ್ ಆಗಿ ಇವತ್ತೊಂದು ದಿವಸ ಮಾಡಬೇಕು ಅಂತ ಹೇಳಿ. ಹೀಗಾಗಿ ಇಲ್ಲಿ ನಮ್ಮ ರಿಕ್ವೈರ್ಮೆಂಟ್ ಏನಿದೆ, ನಮ್ಮಲ್ಲಿ ಎಷ್ಟು ನೀರಿದೆ, ನೀರಿದ್ದ ತಾನೇ ನಾವು ಬಿಡೋದು. ನೀರಿಲ್ದಾದಾಗ ನಾವು ಬಿಡ್ಲಿಕ್ಕೆ ಆಗಲ್ಲ. ಅವಾಗ ಸಂಕಷ್ಟ ಸೂತ್ರ ಬರ್ತದೆ. ಅದೆಲ್ಲವನ್ನ ಕೂಡ ವಿಚಾರ ಮಾಡಿ ಇವತ್ತು ಮುಖ್ಯಮಂತ್ರಿಗಳು ದೆಹಲಿಯಲ್ಲಿದ್ದಾರೆ, ಎಂಟೈರ್ ಟೀಮಲ್ಲಿ ಇದೆ, ನಮ್ಮ ನೀರಾವರಿ ಸಚಿವರು ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಎಲ್ಲರೂ ಕೂಡಿ ಒಂದು ದಿವಸ ನಮ್ಮ ಇರುವಂತಹ ಲಭ್ಯತೆ, ನಮ್ಮ ಒಂದು ರಿಕ್ವೈರ್ಮೆಂಟ್ ನೋಡ್ಕೊಂಡು ಇವತ್ತು ನಾವು ಕಂಪ್ಲೈ ಮಾಡಬೇಕಾದಂತ ಅವಶ್ಯಕತೆ ಇರ್ತದೆ. ನೀರಿಲ್ಲ ಅನ್ನೋದನ್ನ ಡೆಡ್ ಸ್ಟೋರೇಜ್ ಕಡೆ ಹೋಗ್ತಾ ಇದೆ ಅನ್ನೋದನ್ನ ಕನ್ವಿನ್ಸ್ ಮಾಡೋದಕ್ಕೆ ನೋಡಿ, ಅವ್ರ ಕಡೆ ಎಲ್ಲಾನು ಡಾಟಾ ಇದ್ದೇ ಇರ್ತದೆ. ಸೆಂಟ್ರಲ್ ವಾಟರ್ ಕಮಿಷನ್ ಕಡೆ ಯಾವ ಡಾಟಾ ಇರೋದಿಲ್ಲ ಅಂತಲ್ಲ. ಇಡೀ ದೇಶದ ಎಲ್ಲಾ ನದಿಗಳಲ್ಲಿ ಯಾವ ಡ್ಯಾಮ್ನಲ್ಲಿ ಎಷ್ಟು ನೀರಿದೆ, ಲೈವ್ ಸ್ಟೋರೇಜ್ ಎಷ್ಟಿದೆ, ಡೆಡ್ ಸ್ಟೋರೇಜ್ ಎಷ್ಟಿದೆ, ಇದೆಲ್ಲವೂ ಕೂಡ ಇರ್ತದೆ. ಇವತ್ತು ಹಾಗಿದ್ದಾಗ ಇವತ್ತು ಎಷ್ಟೋ ಸಂದರ್ಭದಲ್ಲಿ ಈ ನಿರ್ಣಯಗಳು ಬರ್ತವೆ. ಬಹಳಷ್ಟು ಸಲ ನಮಗೆ ಪೆಟ್ಟು ಬಿದ್ದಿದೆ, ಸಾಕಷ್ಟು ಇದು ಆಗಿದೆ. ಹೀಗಾಗಿ ಅಂತ ಸಂದರ್ಭ ಬಂದಾಗ ನಾವು ಅವ್ರಿಗೆ ಒಂದು ಮನವರಿಕೆ ಮಾಡಿಕೊಡುವಂಥದ್ದು ಮತ್ತೆ ಅಪೀಲ್ ಮಾಡುವಂಥದ್ದು, ಇದು ನಮ್ಮ ಕಡೆ ಸಾಧ್ಯ ಇಲ್ಲ, ನಮ್ಮ ಕಡೆ ನೀರಿಲ್ಲ, ನಮ್ಮ ರಿಕ್ವೈರ್ಮೆಂಟ್ಗೆ ನೀರಿಲ್ಲ, ನಾವು ಡೆಡ್ ಸ್ಟೋರೇಜ್ ವರೆಗೆ ಇವತ್ತು ಸಹ ಹೋಗುವಂಥ ಪರಿಸ್ಥಿತಿ ಬಂದಿಲ್ಲ ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಡ್ತೀವಿ. ಯಾವಾಗಲೂ ನಿರಂತರವಾಗಿ ಅದು ನಡ್ಕೊಂಡೇ ಬಂದಿದೆ. ಇವತ್ತು ನಾವು ಎಲ್ಲಿ ಅಪ್ಪರ್ ರೈಪೇರಿಯನ್ ಸ್ಟೇಟ್ಸ್ ಇರ್ತೀವಿ, ಲೋ ರೈಪೇರಿಯನ್ ಪರವಾಗಿ ಇವತ್ತು ನಿರ್ಣಯಗಳನ್ನ ಇವತ್ತೊಂದು ದಿವಸ ಯಾವಾಗಲೂ ಕೂಡ ಈ ಕಮಿಷನ್ಸು ಆಮೇಲೆ ಟ್ರಿಬ್ಯುನಲ್ಸ್ ತಗೋದ್ ಬಂದಿದೆ. ಇದು ವೈಜ್ಞಾನಿಕವಾಗಿ ಆಗ್ಬೇಕು. ಈಗ ಒಂದ್ ವೇಳೆ ಇಲ್ಲಿ ನಮಗೆ ಸಫಿಶಿಯಂಟ್ ಆಗಿ ನೀರಿದ್ರೆ, ನಮಗೆ ಸಾಕಾದಷ್ಟು ನೀರಿದ್ರೆ ನಾವು ಕೆಳಗಡೆ ಬಿಡ್ಬೋದು. ಆದ್ರೆ ಅಂತಿಮ ಆದೇಶ ಕೂಡ ಅದೇ ಹೇಳ್ತದೆ. ಬೆಳಗುಂದ್ರದಲ್ಲಿ 172 TMCಯನ್ನ ಸಾಮಾನ್ಯ ವರ್ಷದಲ್ಲಿ, ನಾರ್ಮಲ್ ಇಯರ್ದಲ್ಲಿ, ಕ್ರೈಸಿಸ್ ನಲ್ಲೇ ಅವತ್ತೊಂದು ದಿವಸ ಪ್ರಪೋರ್ಷನೇಟ್ ಆಗಿ ಇವತ್ತೊಂದು ದಿವಸ ಮಾಡಬೇಕು ಅಂತ ಹೇಳಿ. ಹೀಗಾಗಿ ಇಲ್ಲಿ ನಮ್ಮ ರಿಕ್ವೈರ್ಮೆಂಟ್ ಏನಿದೆ, ನಮ್ಮಲ್ಲಿ ಎಷ್ಟು ನೀರಿದೆ, ನೀರಿದ್ದ ತಾನೇ ನಾವು ಬಿಡೋದು. ನೀರಿಲ್ದಾದಾಗ ನಾವು ಬಿಡ್ಲಿಕ್ಕೆ ಆಗಲ್ಲ. ಅವಾಗ ಸಂಕಷ್ಟ ಸೂತ್ರ ಬರ್ತದೆ. ಅದೆಲ್ಲವನ್ನ ಕೂಡ ವಿಚಾರ ಮಾಡಿ ಇವತ್ತು ಮುಖ್ಯಮಂತ್ರಿಗಳು ದೆಹಲಿಯಲ್ಲಿದ್ದಾರೆ, ಎಂಟೈರ್ ಟೀಮಲ್ಲಿ ಇದೆ, ನಮ್ಮ ನೀರಾವರಿ ಸಚಿವರು ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಎಲ್ಲರೂ ಕೂಡಿ ಒಂದು ದಿವಸ ನಮ್ಮ ಇರುವಂತಹ ಲಭ್ಯತೆ, ನಮ್ಮ ಒಂದು ರಿಕ್ವೈರ್ಮೆಂಟ್ ನೋಡ್ಕೊಂಡು ಇವತ್ತು ನಾವು ಕಂಪ್ಲೈ ಮಾಡಬೇಕಾದಂತ ಅವಶ್ಯಕತೆ ಇರ್ತದೆ. ನೀರಿಲ್ಲ ಅನ್ನೋದನ್ನ ಡೆಡ್ ಸ್ಟೋರೇಜ್ ಕಡೆ ಹೋಗ್ತಾ ಇದೆ ಅನ್ನೋದನ್ನ ಕನ್ವಿನ್ಸ್ ಮಾಡೋದಕ್ಕೆ ನೋಡಿ, ಅವ್ರ ಕಡೆ ಎಲ್ಲಾನು ಡಾಟಾ ಇದ್ದೇ ಇರ್ತದೆ. ಸೆಂಟ್ರಲ್ ವಾಟರ್ ಕಮಿಷನ್ ಕಡೆ ಯಾವ ಡಾಟಾ ಇರೋದಿಲ್ಲ ಅಂತಲ್ಲ. ಇಡೀ ದೇಶದ ಎಲ್ಲಾ ನದಿಗಳಲ್ಲಿ ಯಾವ ಡ್ಯಾಮ್ನಲ್ಲಿ ಎಷ್ಟು ನೀರಿದೆ, ಲೈವ್ ಸ್ಟೋರೇಜ್ ಎಷ್ಟಿದೆ, ಡೆಡ್ ಸ್ಟೋರೇಜ್ ಎಷ್ಟಿದೆ, ಇದೆಲ್ಲವೂ ಕೂಡ ಇರ್ತದೆ. ಇವತ್ತು ಹಾಗಿದ್ದಾಗ ಇವತ್ತು ಎಷ್ಟೋ ಸಂದರ್ಭದಲ್ಲಿ ಈ ನಿರ್ಣಯಗಳು ಬರ್ತವೆ. ಬಹಳಷ್ಟು ಸಲ ನಮಗೆ ಪೆಟ್ಟು ಬಿದ್ದಿದೆ, ಸಾಕಷ್ಟು ಇದು ಆಗಿದೆ. ಹೀಗಾಗಿ ಅಂತ ಸಂದರ್ಭ ಬಂದಾಗ ನಾವು ಅವ್ರಿಗೆ ಒಂದು ಮನವರಿಕೆ ಮಾಡಿಕೊಡುವಂಥದ್ದು ಮತ್ತೆ ಅಪೀಲ್ ಮಾಡುವಂಥದ್ದು, ಇದು ನಮ್ಮ ಕಡೆ ಸಾಧ್ಯ ಇಲ್ಲ, ನಮ್ಮ ಕಡೆ ನೀರಿಲ್ಲ, ನಮ್ಮ ರಿಕ್ವೈರ್ಮೆಂಟ್ಗೆ ನೀರಿಲ್ಲ, ನಾವು ಡೆಡ್ ಸ್ಟೋರೇಜ್ ವರೆಗೆ ಇವತ್ತು ಸಹ ಹೋಗುವಂಥ ಪರಿಸ್ಥಿತಿ ಬಂದಿಲ್ಲ ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಡ್ತೀವಿ.